ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವತ್ತು ನಾನು ನಿಮಗೆ 2 ರೆಸಿಪಿ ತೊಗೊಂಡು ಬಂದೇನಿ ರೀ. ಪಾಸ್ತಾದಾಗ 2 ರೀತಿ ಮಾಡೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಲಿಕತ್ತೀನಿ. ಅಂದ್ರೆ ಹೆಂಗಿರ್ತದಂದ್ರೆ ಒಬ್ರಿಗೆ ಭಾಳ ಬೆಂದಿದ್ದು ಬೇಕು ರೀ, ಒಬ್ರಿಗೆ ನಾರ್ಮಲ್ ಪಾಸ್ತಾ ಮಾಡಿದಾಗ ಹೆಂಗೆ ಇರ್ತದಲ್ಲ ಆ ಟೈಪ್ ಬೇಕು. ಹಂಗಾಗಿ ಏನು ಮಾಡ್ಬೇಕಾತ ನಾನು 2 ಟೈಪ್ ಮಾಡಿದೆ. ಅದನ್ನು ಯಾವ ರೀತಿ ಮಾಡೇನಿ ಅಂತೇಳಿ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮಾಡೋದನ್ನು ತೋರಿಸ್ಕೊಡ್ಲಿಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ. ಹಾಂ, ಈ 2 ರೆಸಿಪಿ ಏನು ತೋರಿಸೇನಲ್ಲ ಇದ್ರೊಳಗೆ ನಿಮಗೆ ಯಾವ್ದು ಇಷ್ಟ ಆಯ್ತು ಅನ್ನೋದು ಕೂಡ ನೀವು ಕಮೆಂಟ್ ಮಾಡಿರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತೀರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ಇದೇ ನಮ್ಮನ್ನು ಕನೆಕ್ಟಿವಿಟಿ ಒಳಗೆ ಇಡೋಂಗೆ ಹೆಲ್ಪ್ ಮಾಡ್ತದೆ. ಇದೇ ಖುಷಿ ಒಳಗೆ ಬರ್ರಿ ನಾನು ನಿಮಗೆ ಇವತ್ತು 2 ರೀತಿ ಪಾಸ್ತಾ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಮೊದಲು ಒಂದು ಪಾತ್ರೆ ಒಳಗೆ ಪಾಸ್ತಾ ತೊಗೊಂಡೇನಿ ರೀ. ಇದು ಶೇಪ್ನಾಗಿರೋ ಪಾಸ್ತಾ ತೊಗೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದನ್ನು ಕಾಯ್ಲಿಕ್ಕೆ ಇಟ್ಬಿಡೋಣಂತ. ಇದಕ್ಕೆ ಒಂದು ಅರ್ಧ ಚಮಚ ಎಣ್ಣೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಡೋಣಂತ. ಅಂದರೆ ಏನಾಗ್ತದೆ ರೀ, ಎಣ್ಣೆ ಹಾಕಿದ್ರೆ ಬಿಡಿ ಬಿಡಿಯಾಗಿ ಚಲೋ ಆಗ್ತದೆ. ಆಮೇಲೆ ಉಪ್ಪಂದ್ರೆ ಆ ಪಾಸ್ತಾ ಒಳಗೆ ಒಂದು ಸ್ವಲ್ಪ ಉಪ್ಪಿನಂಶ ಬರಲಿ ಟೇಸ್ಟ್ ಆಗ್ತದೆ, ಇಲ್ಲ ಸಪ್ಪಾದಂಗೆ ಆಗ್ತದೆ. ಹಾಗಾಗಿ ಹಾಕಿ ಇಟ್ಬಿಟ್ಟೆ ಕುದಿಲಿಕ್ಕೆ. ಇಲ್ಲೇ ಒಂದು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟೆ. ಅದರೊಳಗೆ ಒಂದು ಚಮಚ ಎಣ್ಣೆ, ಸಾಸಿವೆ, ಅರಿಶಿನ ಪುಡಿ ಹಾಕಿ ಅದರೊಳಗೆ ಉಳ್ಳಾಗಡ್ಡಿ ಮತ್ತು ದೊಣ್ಣೆ ಮೆಣಸಿನ್ಕಾಯಿ ಐತ್ರಿ ಅದನ್ನು ಹಾಕಿ ತಾಳಿಸ್ಲಿಕ್ಕೆ ಇಟ್ಟೇನಿ. ಅಂದ್ರೆ ಏನು ಗೊತ್ತಾ, ಇದು ಪಾಸ್ತಾ ಒಗ್ಗರಣೆ ಮಾಡ್ಕೊಳಿಕತ್ತೇನೆ. ಈಗ ಇದ್ರೊಳಗೆ ಏನು ಮಾಡಿದೆ, ಒಂದು ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಅದನ್ನು ಕೂಡ ಹಾಕೇನಿ. ಹಾಕಿ ಇದನ್ನು ಚೆಂದಾಗಿ ತಾಳಿಸ್ಕೊಂಡ್ಬಿಡೋಣಂತ. ಆಮೇಲೆ ಆ ಪಾಸ್ತಾದ ಏನದಲ್ರಿ ಅದನ್ನು ನಡು ನಡು ಕೈ ಆಡಿಸ್ತಿರ್ಬೇಕು, ಇಲ್ಲಾಂದ್ರೆ ಹೊತ್ತು ಬಿಡ್ತದೆ. ಆಮೇಲೆ ಇಲ್ಲ ನೋಡ್ರಿ, ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಬೆಂದಂಗೆ ಆಯ್ತು ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಲಿಕ್ಕತ್ತೇನಿ. ಇಲ್ಲ ನಿಮ್ಗೆ ಖಾರ ಪುಡಿ ಬೇಡ ಅಂದ್ರೆ ಹಸಿಮೆಣ್ಸಿಕಾಯಿ ಹಾಕಬೇಕು. ಕಲರ್ ಚಲೋ ಬರಬೇಕು, ಚಂದ ಅನ್ನಿಸ್ಬೇಕಂದ್ರೆ ಖಾರ ಪುಡಿನೇ ಚಲೋ ಅನಿಸಿರ್ತದೆ. ಆಮೇಲೆ ಟೇಸ್ಟ್ ಕೂಡ ಸೂಪರ್ ಆಗ್ತದೆ. ಈಗ ನೋಡ್ರಿ ನಾ ಇದನ್ನೆಲ್ಲ ಕೈಯಾಡಿಸಿ ರೆಡಿ ಮಾಡ್ಕೊಳ್ಳೋದ್ರಾಗ ಇಲ್ಲೇ ಪಾಸ್ತಾ ರೆಡಿ ಆಗ್ಲಿಕತ್ತದ. ಆಲ್ಮೋಸ್ಟ್ ಆಗ್ಯದ. ಚೆಕ್ ಮಾಡ್ಲಿಕತ್ತೀನಿ. ಮುಕ್ಕಾಲು ಭಾಗ ಬೆಂದಿರ್ಬೇಕು ರೀ. ಇನ್ನು ಭಾಳ ಗಿಣ್ಣೆ ಬೇಯಿಸ್ಲಿಕ್ಕೆ ಹೋಗ್ಬಾರ್ದು. ಮುಕ್ಕಾಲು ಭಾಗ ಬೆಂದಿದ್ರೆ ಆಗೋಯ್ತು. ಏನು ಮಾಡ್ತಾರೆ, ಇದನ್ನು ಸೋಸಿ ಇದ್ರ ಮೇಲೆ ತಣ್ಣೀರು ಬಿಡ್ತಾರೆ. ಆದ್ರೆ ನಾ ಏನು ತಣ್ಣೀರು ಬಿಡ್ಲಿಕ್ಕೆ ಹೋಗಂಗಿಲ್ಲ, ಬರೀ ಸೋಸಿ ಇಟ್ಕೋತೇನೆ. ಯಾಕಂದ್ರೆ ತಣ್ಣೀರು ಬಿಟ್ಬಿಟ್ರೆ ಒಂದು ರೀತಿ ಬಿರುಸಾದಂಗೆ ಆಗ್ತದೆ, ಅದು ಚಲೋ ಅನ್ಸಂಗಿಲ್ಲ ಅಂತೇಳಿ ನಾನು ಹಾಗೆ ಆರ್ಲಿಕ್ಕೆ ಬಿಟ್ಬಿಟ್ಟಿದ್ದೆ ಅದನ್ನು. ಈಗ ಇದನ್ನು ಆ ಬುಟ್ಟಿ ಒಳಗೆ ಏನು ಮಸಾಲೆ ಮಾಡ್ಯವಲ್ಲ ಅದ್ರಾಗ ಹಾಕಿ ಚೆಂದಾಗಿ ಕೈ ಆಡ್ಸೋಣ ಅಂತ. ನೋಡ್ರಿ ಎಷ್ಟು ಚಂದ ಕಲರ್ ಬರ್ಲಿಕ್ಕತ್ತದಂತ. ಕೆಲವೊಬ್ರು ಏನು ಮಾಡ್ತಾರೆ, ಇದ್ರೊಳಗೆ ಚೀಸ್ ಹಾಕ್ತಾರೆ ರೀ, ಟೇಸ್ಟ್ ಚಲೋ ಬರಲಿ ಅಂತ. ಮಕ್ಕಳಿಗೆ ನಾವು ಸಣ್ಣ ಹುಡುಗರು ಇರ್ತಾರಲ್ಲ, ಚೀಸ್ ಸೇರ್ತಿರ್ತದಲ್ಲ ಅವ್ರಿಗೆ ಮಾಡಿಕೊಡೋ ಮುಂದೆ ನೀವು ಬೇಕಾದ್ರೆ ಎಂಡಿಗೆ ಅಂದ್ರೆ ಏನು ಆಯ್ತಪ್ಪ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಮುಂದೆ ಹಾಕಿ ಕೈ ಆಡಿಸಿ ಮುಚ್ಚಿಟ್ಬಿಡ್ಬೋದು. ಈಗ ನೋಡ್ರಿ ಇದಕ್ಕೆ ಒಂದಿಷ್ಟು ಸ್ಪ್ರಿಂಗ್ ಆನಿಯನ್, ಇಲ್ಲಾಂದ್ರೆ ನಾವು ಉಳ್ಳಾಗಡ್ಡಿ ಪಾಚಿ ಅಂತ ಹೇಳ್ತೀವಿ ರೀ, ನೀವೇನದು ಕರಿತೀರಿ ಇದ್ರೊಳಗೆ ಕಮೆಂಟ್ನಾಗ ಬರೀರಿ. ಅದನ್ನು ಮೇಲೆ ಹಾಕ್ಲಿಕ್ಕತ್ತೀನಿ. ಅದನ್ನು ಒಂದು ಸ್ವಲ್ಪ ಕ್ರಂಚಿ ಆಗಿರ್ಬೇಕು, ಅದಕ್ಕೆ ನಾ ಏನು ಮಾಡಿದೆ ಮೇಲೆ ಹಾಕಿದ್ದೀರಿ. ಇದಕ್ಕೆ ಈಗ ಸೀಸ್ನಿಂಗ್ ಮಾಡೋಣಂತ. ಅಂದ್ರೆ ಪಿಜ್ಜಾ ಸೀಸ್ನಿಂಗ್ ಇರ್ತದಲ್ಲ ಅದನ್ನು ಒಂದು ಸ್ವಲ್ಪ ಹಾಕೇನಿ. ಟೇಸ್ಟ್ ಸ್ವಲ್ಪ ಚಲೋ ಬರ್ತದಂತೆ. ಈ ಪಾಸ್ತಾ ಪಿಜ್ಜಾ ಇವಕ್ಕೆಲ್ಲ ಒಂದು ಸ್ವಲ್ಪ ಈ ರೀತಿ ಸೀಸ್ನಿಂಗ್ ಎಲ್ಲ ಹಾಕಬೇಕಾಗ್ತದೆ ರೀ, ಅಂದಾಗ ನಿಮಗೆ ಟೇಸ್ಟ್ ಚಲೋ ಬರ್ತದೆ. ಈಗ ಹಾಕಿ ಚೆನ್ನಾಗಿ ಕೈ ಆಡ್ಸೋಣ ಅಂತ. ಆಲ್ರೆಡಿ ರೆಡಿ ಆಗ್ಯದ. ಈಗೇನು ಮಾಡ್ತೀನಿ, ಸರ್ವ್ ಮಾಡ್ಲಿಕ್ಕತ್ತಿದ್ದೆ ಒಂದು ಪ್ಲೇಟ್ನಾಗ. ಆವಾಗ ಅದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬೇಕಂದ್ರೆ, ಹಂಗಾಗಿ ನಾನು ಏನು ಮಾಡಿದೆ ಒಂದು ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಮತ್ತೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿ ಒಬ್ರಿಗೆ ಅಂದ್ರೆ ನನ್ನ ಮಗ ಬಂದಿದ್ದಲ್ಲ ಅವನಿಗೆ ಕೊಟ್ಟೇನಿ. ಏನಿರ್ತದೆ ಖಾರ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬೇಕನ್ನೋರಿಗೆ ನಾವು ಈ ರೀತಿ ಮೇಲೆ ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಟ್ರೆ ಭಾಳ ಮಸ್ತ್ ಆಗ್ತದೆ. ಈಗ ಒಂದಂತೂ ಪಾಸ್ತಾ ರೆಡಿ ಮಾಡಿದೆ. ಈಗ ಇನ್ನೊಂದು ಪಾಸ್ತಾ ಏನಂದ್ರೆ ಕುಕ್ಕರ್ನಾಗ ಇಟ್ಟು ಮಾಡಿದ್ರಿ. ನಾನು 2 ಮೆಥಡ್ ತೋರಿಸ್ತೀನಲ್ಲ ಅದ್ರೊಳಗೆ ನಿಮಗೆ ಯಾವ್ದು ಇಷ್ಟ ಆಯಿತು ಅನ್ನೋದು ನನಗೆ ಕಮೆಂಟ್ನಾಗ ಹೇಳ್ರಿ. ಈಗ ಅದ್ರೊಳಗೆ 1 ಚಮಚ ಎಣ್ಣೆ ಹಾಕಿದೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಿಶಿನ, ಒಂದು 2 ಚಮಚದಷ್ಟು ಖಾರ ಪುಡಿ ಹಾಕಿದೆ. ಇಮಿಡಿಯೇಟಾಗಿ ಅದರೊಳಗೆ ಆ ಪಾಸ್ತಾ ಹಾಕಿಬಿಟ್ಟೆ. ಪಾಸ್ತಾ ಹೆಂಗಂದ್ರೆ 1 ಗ್ಲಾಸ್ ಇತ್ತಂದ್ರೆ 3 ಗ್ಲಾಸ್ ನೀರು ಹಾಕೇನಿ ರೀ ಕುಕ್ಕರ್ನಾಗ ಬೇಯಿಸೋ ಮುಂದೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಹಾಕಿ ಚಲೋ ಕುದಿಬೇಕು ನೋಡ್ರಿ. ಹೆಂಗೆ ಕುದಿಲಿಕತ್ತದ ಈ ಟೈಮ್ನಾಗ ಒಂದು ಸ್ವಲ್ಪ ಕೈ ಆಡಿಸ್ಬೇಕಾಗ್ತದೆ. ಯಾಕಂದ್ರೆ ಇದು ಸ್ಟೀಲ್ ಕುಕ್ಕರ್ ರೀ, ನೀವು ಹಾಗೆ ಹಾಕಿ ಕೈ ಆಡಿಸ್ದೆ ಮುಚ್ಚಿಟ್ರೆ ಹೊತ್ತು ಬಿಡ್ತದೆ. ಹಾಗಾಗಿ ಒಂದು 2 ನಿಮಿಷ ಕುದಿಸ್ಬೇಕು. ಚಲೋ ಕುದಿಲಿಕತ್ತದ ಅನ್ನೋ ಮುಂದೆ ಕುಕ್ಕರ್ ಮುಚ್ಚಿಟ್ಟು 3 ವಿಸಲ್ ಮಾಡಿಸ್ಕೊಂಬಿಡೋಣಂತ. ನಿಮಗೆ ಸೂಪರ್ ಆಗಿರೋ ಪಾಸ್ತಾ ರೆಡಿ ಆಗ್ತದೆ. ಈಗ ನೋಡ್ರಿ 3 ವಿಸಲ್ ಆತು. ಫುಲ್ ವಿಸಲ್ ಇಳಿಯೋ ತನಕ ಬಿಟ್ಬಿಟ್ಟಿದ್ದೆ. ಈಗ ನೋಡ್ರಿ ಇದು ಹೆಂಗಾಗ್ಯದಂತ.
ಬಂದ್ಬಿಟ್ಟಿರ್ತದೆ ರೀ, ನೀರಿನ ಅಂಶ ಒಂದು ಸ್ವಲ್ಪ ಇರ್ತದೆ. ಆಮೇಲೆ ಏನಂದ್ರೆ ಈ ಇದಕ್ಕೆ ಮಸಾಲೆ ಹಾಕೋಣಂತ ಏನಂದ್ರೆ ಅದೇನು ನಾ ಮಾಡಿ ಇಟ್ಕೊಂಡಿದ್ನಲ್ರಿ, ಮೆಣಸಿನ್ಕಾಯಿ ಇದು ಸಾರಿ ಉಳ್ಳಾಗಡ್ಡಿ ಆಮೇಲೆ ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ದೆ. ಆ ಮಸಾಲೆ ಹಾಕಿದೆ ಇದಕ್ಕೆ. ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಬಟಲ್ನಾಗ. ಆಮೇಲೆ ಸ್ಪ್ರಿಂಗ್ ಆನಿಯನ್ ಹಾಕಿದ ಮ್ಯಾಲೆ. ಆಲ್ರೆಡಿ ನಮಗದು ಒಗ್ಗರಣೆದು ಬೆಂದೇ ಬಿಟ್ಟಿತ್ತು ರೀ. ಅದ್ರಾಗಿಂದು ಒಂದು ಸೌಟಷ್ಟು ತೆಗೆದಿಟ್ಕೊಂಡಿದ್ದೆ ಮಸಾಲೆ. ಈಗ ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಕೂಡ ಹಾಕಿದೆ. ಆಮೇಲೆ ಏನಂದ್ರೆ ರೀ ಇನ್ನೊಂದು ಕುಕ್ಕರ್ ಪಾಸ್ತಾ ಮಾಡಿದಾಗ ನೀರಿನ ಅಂಶ ಉಳಿತಂದ್ರೆ ಆರಿದ ಮೇಲೂ ಕೂಡ ನಿಮಗೆ ಪಾಸ್ತಾ ಹೆಂಗಿರ್ತದ ಈಗ ಜಸ್ಟ್ ಮಾಡೇವೇನೋ ಅನ್ನಂಗೆ ಇರ್ತದೆ. ಆದರೆ ಇನ್ನೊಂದೇನು ತೋರಿಸಿದ್ನಲ್ರಿ ಬುಟ್ಟಿ ಒಳಗೆ ಮಾಡೇನಲ್ಲ, ಅದು ಒಣ ಒಣ ಆಗ್ಬಿಟ್ಟಿರ್ತದೆ ರೀ. ಅಷ್ಟು ಸ್ವಲ್ಪ ಫರಕ್ ಆಗ್ತದೆ. ಇದು ನೋಡ್ರಿ. ಆಮೇಲೆ ಇನ್ನೇನು 5 ನಿಮಿಷಕ್ಕೆ ನಾನು ಸರ್ವ್ ಮಾಡೋದಿತ್ತು. ಆ ಹೊತ್ತಿಗೆ ಇನ್ನೊಂದು ಸ್ವಲ್ಪ ಕುದಿಸಿದೆ. ನೀರಿನ ಅಂಶ ಒಂದು ಸ್ವಲ್ಪ ಇಂಗ್ಲಿ ಅನ್ನೋದಕ್ಕೆ ಕುದಿಸಿದೆ. ಆಲ್ರೆಡಿ ರೆಡಿ ಆಗಿಬಿಟ್ಟದ ನೋಡ್ರಿ ಪಾಸ್ತಾ. 2 ಟೈಪ್ ಪಾಸ್ತಾ ಮಾಡೋದು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟೇನೆ. ಈಗ ಇದನ್ನು ಸರ್ವ್ ಮಾಡೋ ಮುಂದೆ ಫಸ್ಟ್ ಪ್ಲೇಟ್ ಒಳಗೆ ಈ ರೀತಿ ಪಾಸ್ತಾ ಹಾಕೋಣಂತ. ಅದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ ಅಥವಾ ಪಾಚಿ ಉಳ್ಳಾಗಡ್ಡಿ ಅಂತೀವಿ ಅದನ್ನು ಹಾಕೋಣ. ಅದ್ರ ಮೇಲೆ ಒಂದು ಸ್ವಲ್ಪ ಟೊಮೆಟೊ ಸಾಸ್ ಕೂಡ ಹಾಕೋಣಂತ. ಬೇಕಾದರೆ ಏನೋ ಸ್ವಲ್ಪ ಸೀಸ್ನಿಂಗ್ ಇದು ಹಾಕೋಬೋದು ನೀವು, ಪಿಜ್ಜಾ ಸೀಸ್ನಿಂಗು ಇದು. ಇಲ್ಲಾಂದರೆ ಏನು ಬೇಡ, ಚೀಸ್ ಬೇಕಾದವರು ಬೇಕಾದ ಮೇಲೆ ಹಾಕೋಬೋದು. ಅವ್ರವ್ರ ಚಾಯ್ಸಿಗೆ ಬಿಟ್ಟಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೆನಪಲೆ ಕಮೆಂಟ್ ಮಾಡಿರಿ. ಯಾರ್ಯಾರು ಮಾಡ್ಲಿಕ್ಕತ್ತಿರಲ್ಲ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡಿರಿ ಎಷ್ಟು ಚಂದ ಕಾಣ್ಲಿಕ್ಕತ್ತದ ಎರಡು ಪಾಸ್ತಾ. ಭಾಳ ಟೆಂಪ್ಟಿಂಗ್ ಅದ ರೀ, ನೋಡಿದ್ದು ಕೂಡಲೇ ತಿನ್ಬೇಕು ಅನ್ನಿಸ್ತದ. ನೀವು ಕೂಡ ಮಾಡ್ತಿರ್ತೀರ ಪಾಸ್ತಾನ. ಮಕ್ಕಳಿಗೆ ಬೇಕಂದ್ರೆ ನಾವು ವೆರೈಟಿ ಮಾಡಿ ಕೊಡಬೇಕಾಗ್ತದೆ ರೀ. ಇಲ್ಲ ಹೊರಗಿಂದ ತಿಂತೀನಿ ಅಂತ ಹೇಳ್ತಾರೆ. ಅದಕ್ಕಿಂತ ನಾವೇ ಮಾಡಿ ಈ ರೀತಿ ವೆರೈಟಿ ಅಡುಗೆ ಅವ್ರಿಗೆ ಮಾಡಿ ಕೊಟ್ಬಿಟ್ರೆ ಖುಷಿಲೇ ಅವರು ತಿಂತಾರೆ. ಕಲರ್ಫುಲ್ ಪಾಸ್ತಾ ಆಗ್ಯದ ನೋಡ್ರಿ, ಸೂಪರ್ ಆಗ್ಯದ. ಎರಡೂ ಕೂಡ ಪಾಸ್ತಾ ಚೆನ್ನಾಗಿತ್ತು. ಆದರೆ ನನಗೆ ಕೂಡ ಇಷ್ಟ ಆಗಿದ್ದು ಕುಕ್ಕರ್ನಲ್ಲಿ ಮಾಡಿದ್ದ ಪಾಸ್ತಾ. ಆದರೆ ಮಕ್ಕಳಿಗೆ ಇಷ್ಟ ಆಗಿದ್ದು ಇನ್ನೊಂದು ಪಾಸ್ತಾ. ನಿಮಗೆ ಯಾವ ಪಾಸ್ತಾ ಇಷ್ಟ ಆಯಿತು ಅಥವಾ ನೀವು ಮನೆಯೊಳಗೆ ಮಾಡ್ತಿರ್ತೀರಾ, ನಿಮ್ಮ ಮಕ್ಕಳಿಗೆ ಮಾಡಿ ಕೊಡ್ತಿರ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ನಾಗ ಬರೀರಿ. ಮತ್ತು ನಾನು ನಿಮ್ಗೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.